ಇದು ಕಣ್ರಿ ಗಾಡಿ ಅಂದ್ರೆ ಬೈಕ್ ಲೆಜೆಂಡ್ ಓಡ್ಸೋನ ಲೆಜೆಂಡು. ಯಾವ ಬೈಕ್ ತಂದಣ ಇವತ್ತು? R15 ಹಾಕು ಕೋಮಳೆ ಬೈಕ್. ಇದು ನೋಡಿ ನಾವು. ಸೊ ಗೈಸ್, ಮತ್ತೊಮ್ಮೆ ವೆಲ್ಕಮ್. ಈಗ ಶುರು ಮಾಡ್ತಾ ಇದ್ದೀವಿ ಬ್ಲಾಗ್. ಮಹದೇಶ್ವರ ಬೆಟ್ಟದಿಂದ ರಿಟರ್ನ್ ಟು ಹೋಮ್. ಬರಬೇಕಾದ್ರೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಗೋಪುರ ಚಾರ್ಜ್ ಇರಲಿಲ್ಲ. ಸೊ ಈಗ ಚಾರ್ಜ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಬಾಯ್ಸ್ ಬರ್ತಾಯಿದ್ದಾರೆ, ಬನ್ನಿ. ಏನು ನೇಚರ್ ಇದೆ ಬ್ರೋ, ಪೀಸ್ಫುಲ್ಲು. ಏನೇ ಅಲ್ಲಿ ನಮ್ಮ ಹಿಂದೂ ಪ್ಲೇಸಸ್ ಜಾಗಗಳೇ ಮಸ್ತು. ಬರೀ ಇಂಥದೆಯಾ? ಎಕ್ಸ್ಪಲ್ಸ್ ಒಳ್ಳೆ ಗಾಡಿ. ಎಕ್ಸ್ಪಲ್ಸ್ ಮಾತಾಡೋ ಹಾಗಿಲ್ಲ. ಆಫ್ ರೋಡಿಗೆ ಅಂತೂ ಒಳ್ಳೆ ಕೇಪಬಲ್ ಗಾಡಿ, ಹಾಗೂ ಬಜೆಟ್ ಫ್ರೆಂಡ್ಲಿ ಗಾಡಿ ಆಫ್ ರೋಡಿಂಗಲ್ಲಿ ಹಿಮಾಲಯಗೆ ಹೋಲಿಸ್ಕೊಂಡ್ರೆ. ಇದು ತಾತ ಅನ್ಬೋದು, ಇದು ಮಗ ಅಲ್ಲ ಮೊಮ್ಮಗ. ಇವ್ರು ಬಂದು ನನ್ನ ಫ್ರೆಂಡು ವಿಕಾಸ್ ಅಂತ. ನಾವು 3 ಬೈಕಲ್ಲಿ ಒಟ್ಟು ಮಹದೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಈಗ ಈ ಗಾಡಿ ಬಗ್ಗೆ ಅಂತೂ ಮಾತಾಡೋ ಹಾಗಿಲ್ಲ, ಯಾಕಂದರೆ ಒಂದು ಸಣ್ಣ ಹುಡುಗಂಗೂ ಗೊತ್ತು ಈ ಗಾಡಿ ಗತ್ತು. ಈ ಗಾಡಿ ಗೊತ್ತು ಇಡೀ ಊರಿಗೆ ಗೊತ್ತು. ಈ ಗಾಡಿ ಅದು ಬಂದು ಎಕ್ಸ್ಪಲ್ಸು. ಈಗ ಹೀರೋ ಕಂಪ್ನಿಯಿಂದ ಒಳ್ಳೆ ಗಾಡಿ, ಕೇಪಬಲ್ ಗಾಡಿ ಇದೆ, ಅದಂತೂ ಮಾತಾಡೋ ಹಾಗಿಲ್ಲ. ಹಾಗೂ ಈಗ ಬಂದಿರೋ R15M ವರ್ಷನ್ ಇದು. ಇದರಲ್ಲಿ ಏನಂದರೆ ಕಲರ್ ಡಿಸ್ಪ್ಲೇ ಬರ್ತದೆ, ಆಮೇಲೆ ಟಾಪ್ ಹ್ಯಾಂಡ್ ಗಾಡಿ ಮಸ್ತಾಗಿದೆ. ABS ಇದೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಒಳ್ಳೆ ಗಾಡಿ. ಇನ್ನು VVA ಮೋಡ್ ಕೊಟ್ಟಾರೆ. VVA ಮೋಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಅದು ಒಂದಿಷ್ಟು 1000 RPM ಅಂತ ಆದಮೇಲೆ ಆನ್ ಆಗೋದು. ಅದು ಏನಕ್ಕೆ ಅಂದರೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದು VVA ಆ್ಯಕ್ಟಿವೇಶನ್ ಆದಮೇಲೆ. ಇನ್ನು ನಮ್ಮ ಕ್ಯಾಂಪಸ್ ಅವ್ರನ್ನಂತೂ ಮಾತಾಡ್ಸೋಕ್ಕಿಲ್ಲ, ಕರ್ನಾಟಕ ಬಸ್ಗಳನ್ನಂತೂ. ಇವ್ರು ಒಂಥರ ಕುದುರೆ ಇದ್ದಂಗೆ, ಜಾಗ ಸಿಕ್ಕಿದ್ರೆ ಸಾಕು ನುಗ್ತಾ ಇರಿ ಅಂತ ಇರ್ತಾರೆ. ನಾವು ಬಿಡ್ತೀವ? ಏನು ಸೀನ್ ಇದೆ. ಸ್ವಲ್ಪ ಸರಿ ಮಾಡ್ಕೊಳ್ಳೋಣ. ಹಾಂ, ಈಗೀಗ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮೊದಲನೇ ವಿಡಿಯೋ, ಯಾಕೆ ಮೋಟೋ ವ್ಲಾಗಿಂಗ್ ಆಗಿ ನಾನು ಮಾಡ್ತಾ ಇರೋದು. ಸಪೋರ್ಟ್ ಮಾಡಿ, ಇಷ್ಟ ಆದರೆ. ಸೊ ನಮ್ಮ ವ್ಲಾಗು ಹಿಂದಿಯಲ್ಲೂ ಬರುತ್ತೆ, ಕನ್ನಡದಲ್ಲೂ ಬರುತ್ತೆ, ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ. ಆದರೆ ನನಗೆ ಸ್ಪೆಸಿಫಿಕ್ ಆಗಿ ಕನ್ನಡ, ಹಿಂದಿ, ಇಂಗ್ಲೀಷ್ ಬೇಡ ಬಿಡಿ. ಇಂಗ್ಲೀಷಲ್ಲಾದರೆ ಒಂದೇ ದಿನಕ್ಕೆ ಫೇಮಸ್ ಆಗೋಯ್ತೀನಿ, ಯಾಕಂದರೆ ಅಷ್ಟು ವಿಚಿತ್ರವಾಗಿದೆ ವ್ಲಾಗು ಇಂಗ್ಲೀಷಲ್ಲಿ. ಅಶ್ವಮೇಧ ಇಂಥ ಗಾಡಿ ಬಿಟ್ಟಾರ ನೋಡಿ. ಬಟ್ ಒಂದು ಮಾತು ಹೇಳ್ಬೋದು, ನಮ್ಮ KSRTC ಸರ್ವೀಸು ಆಲ್ ಓವರ್ ಇಂಡಿಯಾಗೆ ನಂಬರ್ 1 ಕಣ್ರಿ. ಇಂಥ ಹಳ್ಳಿಗೆ ಬಿಟ್ಟಿಲ್ಲ ಅನ್ನಂಗಿಲ್ಲ ಈ ಗಾಡಿ. ಅಂದರೆ ಏನೋ ಒಂಥರ ಚೆಂದ ಕಣ್ರಿ. ಇಂಥ ಬಸ್ ಸರ್ವೀಸು ನಮ್ಮ ಕರ್ನಾಟಕ ಸರ್ಕಾರ ಬಿಟ್ರೆ ಇನ್ಯಾರ ಕೈಲೂ ಮಾಡೋಕ್ಕಾಗಲ್ಲ. ಒಳ್ಳೆ ಬಸ್ ಸರ್ವೀಸು. ಬಸ್ ಸರ್ವೀಸಲ್ಲಿ ನಂಬರ್ 1 ಅಂದರೆ ನಮ್ಮ KSRTC. ಇದು ಮಾತ್ರ ಹೇಳ್ಬೋದು. ಅಣ್ಣ ಬಿಡ್ಕೊಂಡು ಹೋಯ್ತಾವ್ರೆ, ನಾವೇ ಬಿಡೋದು. ಹೊಡೀರಿ, ನಾವು ನಮ್ಮ ಗಾಡಿ ಯಾಕೆ ಕಮ್ಮಿ. ನಾವು ಬಿಡ್ತೀವಾ? ನಾವು ಗೊತ್ತಲ್ಲ. ಇದೇ ಹೇಳುತ್ತೆ ಬಿಡು ಬಿಡು ಅಂತ, ನಾನೇ ಹಿಡ್ದಿಟ್ಕೊಂಡಿರ್ತೀನಿ. ಕುದುರೆ ಇದ್ದಂಗಿದು. ನೀನೇನೋ ಹೋಯ್ತೀಯಪ್ಪ, ನಮಗೆ ಗಲಗಲ ಅಂತದೆ. ಎಲ್ಲರಿಗೂ ಹೇಳೋದು ಒಂದೇ, ಟರ್ನಿಂಗಲ್ಲಿ ಸ್ವಲ್ಪ ನೋಡಿ, ಹೆವಿ ವೆಹಿಕಲ್ಸ್ಗಳಿಗೆ ಮೊದಲು ಬಿಡ್ಕೊಡಿ. ಯಾಕೆಂದರೆ ಅವರು ಪಾಪ ಭಾಳ ಅನುಭವಿಸ್ತಾರೆ ಟರ್ನಿಂಗ್ ಪಾಯಿಂಟಲ್ಲಿ, ಅವ್ರಿಗೆ ರಿಸ್ಕು ಜಾಸ್ತಿ ಇರ್ತದೆ. ಸೊ ನಾವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಹೌದಾ? ಅಪ್ಪತ್ತು ವೆಹಿಕಲ್ ಆಗಲಿ, ಹೆವಿ ವೆಹಿಕಲ್ ಆಗಲಿ, ಇಂಥವಕ್ಕೆ ಫಸ್ಟು ನಾವು ಬಿಡ್ಕೊಡ್ಬೇಕು. ಬರಬೇಕಾದ್ರೆ ನಾನು ವೀಡಿಯೋ ಮಾಡಬೇಕಿತ್ತು. 1-2 ಗಾಡಿ ಹೋಗ್ತಿತ್ತು,
ಅವ್ರು ಆಲ್ರೆಡಿ ಅಪಾಚಿಯಲ್ಲಿದ್ದರು. ಒಂದು ಬೈಕು, ಇನ್ನೊಂದು ಬೈಕು ಅದು ಬೇರೆದಿತ್ತು. ಸಾರಿ, ಹೆಸರು ನನಗೂ ನೆನಪಾಗ್ತಿಲ್ಲ. ಬಟ್ ಪಾಪ ಇಬ್ಬರು ನನ್ನ ಗಾಡಿ ನೋಡಿ ವಿಡಿಯೋ ಮಾಡ್ಕೊತಿದ್ರು. ಏನಂದರೆ ನಮಗೆ ಗಾಡಿ ತಗೊಂಡಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತದೆ. ಈಗ ನಮಗೆ ಬೇಕಾಗಿರೋದೇ ಅದು. ಇದು ಬಂದು ಟರ್ಬೋ CRD ಸ್ಕಾರ್ಪಿಯೋ. ಇದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಿಡಿ. ಇದು ಒಂಥರ ಗೋಳಿ ಇದ್ದಾಗೆ ನನ್ನ ಫೇವ್ರೇಟ್. ಗೋಪುರ ನೋಡ್ಬಿಟ್ಟು ಮಾರ್ನಾಥ್ ಡೈನೋಸಾರ್ಸ್ ನಾವು ಯಾರಿಗೂ ಕಮ್ಮಿ ಇಲ್ಲ ಬಾಸ್. ಅಂದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ, ಇನ್ನೇನಲ್ಲ. ಮುಗಿಸ್ಕೊಂಡು ಓಡಾಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅಸ್ಬಿಟ್ಟವ್ರೆ ಫುಲ್ ಮನೆ ಚಾಡ್ತಾವ್ರೆ. ಅಣ್ಣ ಫುಲ್ ಗಿಲಿ ಮಾಡಕ್ಬಿಟ್ಟಾರೆ ಶಿಫ್ಟ್ನ. ಇದು ನೋಡಿ ಮಸ್ತಾಗಿ ಸ್ಟಾಕಲ್ಲಿ ಎಷ್ಟು ಬೇಕಷ್ಟು ಮಾಡಿಸ್ಕೊಂಡು ನೀಟಾಗಿ ಇಟ್ಕೊಂಡವ್ರೆ. ಸಾರಿ ಬೈಕೋಬೇಡಿ. ಬೇಡಲೇ ಮರಿ, ನಿಂಬೆಹಣ್ಣು ಆಗೋಯ್ತೀಯಾ? ಹತ್ಲೆ ಹಿಂಸೆ ಕೊಡಬಾರ್ದು ಪಾಪ. ಗುರು ಏನು ವ್ಯೂಸು ನೋಡ್ರಿ, ವ್ಯೂ ನೋಡ್ರಿ ನೀವು ಬರೀ ಅಲ್ಲೇ. ನೀವು ಹತ್ತಿ ಸಾರ್. TNSTC ತಮಿಳ್ನಾಡು ಗಾಡಿ. ಮುಂದ್ಗಡೆ ನಮ್ಮ ಕೆಂಪು ಕುದುರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಲೋ ಬ್ರೋ ಸ್ಲೋ. ಹೆಂಗದ್ರು ಯಾಕೆ ಕೊಟ್ಟಿದ್ದು ಹಿಂಸೆ ಬಸ್ ಅವ್ರಿಗೆ ಪಾಪ. ಕೂತ್ಗಳಲ್ಲಿ ಏನು ಸಿಕ್ತು ಅದಕ್ಕೆ ತಾನೇ ಹೇಳಿದ್ ಬೇಡ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನೋಡ್ಕೊಂಡು ಹೋಗಿ. ಅವರು ನಮ್ಮ ನಿನ್ ಜನ್ಮಕ್ಕೆ ಹೋಗೋ. ನೋಡ್ಕೋಬೇಕು. ಕ್ರಾಸಲ್ಲಿ ಕಣ್ಣು ಇದೆಲ್ಲಿವರೆಗೆ ಕಾಣಿಸ್ತದೆ ಅಲ್ಲಿವರೆಗೆ ನೋಡ್ಕೊಂಡು ಹೊಡಿಬೇಕು. ಸುಮ್ಮನೆ ನುಗ್ಸ್ಬಿಟ್ಟು ಗಾಬರಿ ಆಗೋದಲ್ಲ. ಬಸ್ ಸ್ವಲ್ಪ ಬಿಟ್ಬಿಟ್ರೆ ಹೋಗ್ಬಿಡ್ತೀನಿ ಬಸ್. ಇಲ್ಲ ನನ್ನ ವ್ಲಾಗಲ್ಲೆಲ್ಲ ಬರೀ ನೀವು ಧೂಳು ಹರಿಸೋದಾಯ್ತದೆ. ಏನು ಮಾಡೋದು? ಅಶ್ವಮೇಧ ಸಖತ್ ಹೇಳೋರು. ಆರಾಮ್ಲಿ ಮೊದಲನೇ ಸತಿ ವ್ಲಾಗ್ ಮಾಡಿದ್ರೆ ಒಂದೇನು ಗೊತ್ತಾ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿರಲ್ಲ, ಏನು ಕಂಟೆಂಟ್ ಮಾಡ್ಬೇಕಂತ ಗೊತ್ತಿರಲ್ಲ. ಸುಮ್ಮನೆ ಬಾಯಲ್ಲಿ ಏನಿದೆ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾವು ನೋಡಿ ಯಾರನ್ನೋ ಮೆಚ್ಚಿಸ್ಬೇಕು, ಯಾರನ್ನೋ ಇಂಪ್ರೆಸ್ ಮಾಡಬೇಕು ಅಂತಿಲ್ಲ. ಕೂತ್ಗಳಲ್ಲಿ ಮಾಡ್ತಾ ಇರೋದೇ ಸುಮ್ಮನೆ ಅಷ್ಟೇ.